ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 136. ಕತ್ತಿಯೊಂದು ತೇಲಿ ಬಂದು ಅಭಿ ಕಾಲಿಗೆ ಬಿದ್ದಾಗ ನೋವಿಗೆ ಜೋರಾಗಿ ಕೂಗಿ ಅಲ್ಲಿಯೇ ಕೂತ ಅಭಿಗೆ ಕಣ್ಣು ಕತ್ತಲಾದಂತಾಯ್ತು. ಕಾಲಿನಲ್ಲಿ ನೀರಿನಂತೆ ರಕ್ತ ಒಸರುತ್ತಿತ್ತು. ಅತ್ತಿತ್ತ ನೋಡಿದ. ಯಾರು ಕಾಣಿಸದೆ ಇದ್ದಿದ್ದಕ್ಕೆ ಹಿತ್ತಲ ಬಾಗಿಲು ಮುಚ್ಚಿ ಒಳಗೆ ಹೋಗಿ ರಾಘವ್ಗೆ ಕರೆ ಮಾಡಿ ಕರೆಯಬೇಕು ಅಂದುಕೊಂಡು ಕರೆ ಮಾಡಲು ಹೋದಾಗ ಅವನ ಫೋನ್ ಜೀವ ಕಳೆದುಕೊಂಡಿತ್ತು. ರಕ್ತ ಒಸರುತ್ತಿದ್ದ ಕಾಲು ಕುಂಟುತ್ತಲೇ ತನ್ನ ಕೋಣೆಗೆ ನಡೆದವ ಕೋಣೆಯ ದೀಪ ಹಾಕಿ ಫೋನ್ ಚಾರ್ಜ್ಗೆ ಹಾಕಿ ಅಲ್ಲಿಯೇ ನಿಂತವನಿಗೆ ನೋವು ಅಧಿಕವಾಗುತ್ತಿತ್ತು. ಫೋನ್ ಆನ್ ಮಾಡಲು ನೋಡಿದರೆ ಅದೂ ಆಗಲಿಲ್ಲ. ಸ್ನಾನ ಮಾಡಿ ಮೈ ಒರೆಸಿ ಅಲ್ಲೇ ಇಟ್ಟು ಹೋಗಿದ್ದ ಟವಲ್ನ ಪಾದಕ್ಕೆ ಗಟ್ಟಿಯಾಗಿ ಒತ್ತಿ ಹಿಡಿದ. ನಿದ್ದೆ ನಾಟಕ ಮಾಡುತ್ತಿದ್ದ ಪ್ರಾದ್ಯ ಆಗಲೇ ನಿದ್ದೆ ಹೋಗಿದ್ದಳು. ಬೆಡ್ ಮೇಲೆ ಹೋಗಿ ಕೂತ ಅಭಿ ನೋವು ತಡೆಯಲಾರದೆ ಬೆಡ್ ಸೈಡ್ ಟೇಬಲ್ ಮೇಲಿದ್ದ ಪ್ರಾದ್ಯ ಫೋನ್ ಕೈಗೆತ್ತಿಕೊಳ್ಳಲು ಹೋದಾಗ ಕೈ ಜಾರಿ ಫೋನ್ ಕೆಳಗಡೆ ಬಿದ್ದಿತ್ತು. ಸದ್ದಾದಾಗ ಒಮ್ಮೆಲೆ ಎದ್ದು ಕೂತಳು ಪ್ರಾದ್ಯ. ನಿನ್ ಫೋನ್ ಕೊಡು, ನೋವು ನುಂಗಿಕೊಳ್ಳುತ್ತಾ ಕೇಳಿದ. ಎದ್ದು ಕೂತವಳಿಗೆ ಕೆಳಗಡೆ ಇಳಿ ಬಿಟ್ಟಿದ್ದ ಅವನ ಕಾಲು ಕಾಣಿಸಿರಲಿಲ್ಲ. ಯಾಕೆ ನನ್ ಫೋನ್ ಯಾಕೆ? ಏನು ಅನುಮಾನನಾ? ನಾನು ಯಾರಲ್ಲಿ ಮಾತಾಡ್ತೀನಿ ಅಂತೆಲ್ಲ ನೋಡೋಕ? ಬೇರೆಯವರ ಫೋನ್ ನೋಡೋದು ತಪ್ಪು ಅಂತ ಗೊತ್ತಿಲ್ವಾ? ಅವಳು ಮಾತಾಡುತ್ತಲೇ ಇದ್ದರೆ ಕಣ್ಣು ಕತ್ತಲು ಬಂದಂತಾಗಿ ಬೆಡ್ ಮೇಲೆ ಕೂತಿದ್ದವ ಹಿಂದಕ್ಕೆ ವಾಲಿದ. ಪ್ರಾದ್ಯಾಗೆ ದಿಗಿಲಾಯಿತು. ಒಮ್ಮೆಲೆ ಅಭಿ ಹಿಂದಕ್ಕೆ ವಾಲಿ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದು ಫ್ಯಾನ್ ಫಾಸ್ಟ್ ಆಗಿ ಓಡುತ್ತಿದ್ದರೂ ಅವನು ಬೆವರಿದ್ದು ನೋಡಿದವಳು ಅವನನ್ನು ಎಬ್ಬಿಸಲು ನೋಡಿದಳು. ಅಭಿ ಎದ್ದೇಳು, ಏನಾಗ್ತಿದೆ ನಿಂಗೆ? ಕೂತಲ್ಲಿಂದಲೇ ಅವನ ಕೆನ್ನೆ ತಟ್ಟುತ್ತಾ ಕೇಳಿದಳು. ತುಸು ಪ್ರಯಾಸ ಪಡುತ್ತಾ ಕಣ್ಣು ತೆರೆದ ಅಭಿ. ರಾಘವ್ ಎಂದ. ಸರಿಯಾಗಿ ಊಟ ನಿದ್ದೆ ಇಲ್ಲದವನಿಗೆ ರಕ್ತ ಹೊರ ಹೋಗಿ ನಿತ್ರಾಣವಾಗಿತ್ತು. ರಾಘವಣ್ಣನ ಅವ್ರಿಗೇನಾಯ್ತು? ಕೇಳಿದವಳಿಗೆ ಉತ್ತರಿಸುವ ಶಕ್ತಿ ಇರದೆ ಅಭಿ ಕಣ್ಣುಗಳು ಪೂರ್ತಿಯಾಗಿ ಮುಚ್ಚಿಕೊಂಡಿತು. ರಾಘವಣ್ಣನಿಗೇನಾಯ್ತು? ಅಭಿ ಎದ್ದೇಳು ಮೇಲೆ ಅವನನ್ನ ಎಬ್ಬಿಸಲು ನೋಡಿದವಳಿಗೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅನ್ನೋ ಸಣ್ಣ ಸುಳಿವು ಇರಲಿಲ್ಲ. ಬೆಡ್ನಿಂದ ಕೆಳಗೆ ಇಳಿದು ನಿಂತ ಪ್ರಾದ್ಯ ರೂಮಲ್ಲಿದ್ದ ರಕ್ತ ನೋಡಿ ಕೈ ಕಾಲಲ್ಲಿ ನಡುಕ ಹುಟ್ಟಿತು. ಅಭಿ ಕಾಲು ಇಳಿಬಿಟ್ಟ ಕಡೆ ಬಂದವಳು. ಅಭಿ ಎದ್ದೇಳು ಮೇಲೆ, ಏನಾಯ್ತು ಹಿಂಗೆ? ಟವೆಲ್ನಿಂದ ಕಟ್ಟಿದ ಅವನ ಪಾದ ನೋಡುತ್ತಾ ಜೋರಾಗಿ ಅಳುತ್ತಾ ಅವನ ಎಬ್ಬಿಸಲು ನೋಡಿದಳು. ಅವನು ಕಣ್ಣು ತೆರೆಯಲಿಲ್ಲ. ಏನು ಮಾಡುವುದೆಂದು ತೋಚದೆ ರಾಘವ್ ಹೆಸರು ಅಭಿ ಹೇಳಿದ್ದು ನೆನಪಾಗಿ ಅಳುತ್ತಲೇ ಅವನನ್ನು ಕರೆಯಲು ಕೆಳಗೆ ಓಡಿದಳು. ಮೆಟ್ಟಿಲ ಮೇಲೆಲ್ಲ ಬಿದ್ದಿದ್ದ ರಕ್ತದ ಕಲೆ ನೋಡಿ ಅವಳಿಗೆ ತಲೆ ಸುತ್ತು ಬರುವಂತಾಯಿತು. ಹಾಲ್ನ ಲೈಟ್ ಹಾಕಿ ಹೋಗಿ ರಾಘವಿದ್ದ ಕೋಣೆಯ ಬಾಗಿಲು ಬಡಿದಳು. ಅಷ್ಟು ಹೊತ್ತಿನಲ್ಲಿ ಯಾರು ಬಾಗಿಲು ಬಡಿಯುತ್ತಿರಬಹುದೆಂದು ಅನುಮಾನದಲ್ಲಿ ಹೋಗಿ ಬಾಗಿಲು ತೆರೆದ ರಾಘವ್ ಅವನ ಮುಂದೆ ಅಳುತ್ತಾ ನಿಂತಿದ್ದ ಪ್ರಾದ್ಯಾನ ನೋಡಿ ಗಾಬರಿಯಾದ. ಪ್ರಾದ್ಯ, ನೀನಿಲ್ಲಿ ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಕೇಳಿದ. ಅಭಿಯಲ್ಲಿ ರಕ್ತ. ರೂಮ್ ಕಡೆ ತೋರಿಸುತ್ತಾ ಹೇಳಿದವಳಿಗೆ ಸಂದರ್ಭ ವಿವರಿಸಲು ಕೂಡ ಅವಳ ನಾಲಿಗೆ ಸಹಕರಿಸಲಿಲ್ಲ. ರಾಘವ್ಗೆ ಅವಳ ಮಾತಿನಿಂದ ಏನೊಂದು ಅರ್ಥವಾಗದೆ ಹೋದರೂ ಅವಳ ಅಳು ನೋಡಿ ಅಭಿಗೆ ಏನೋ ಆಗಿದೆ ಅನ್ನೋದನ್ನು ಊಹಿಸಿ ಪ್ರಾದ್ಯಾಗಿಂತ ಮೊದಲು ಅಭಿ ರೂಮ್ ಕಡೆ ನಡೆದವನಿಗೆ ಮೆಟ್ಟಿಲ ಮೇಲೆ ಬಿದ್ದಿದ್ದ ರಕ್ತ ನೋಡಿ ಆತಂಕವಾಯಿತು. ಓಡುತ್ತಲೇ ಅಭಿ ರೂಮ್ಗೆ ಹೋದ ರಾಘವ್ ಬೆಡ್ ಮೇಲೆ ಮಲಗಿದ ಅಭಿನ ನೋಡಿ ಟವಲ್ ಕಟ್ಟಿದ ಅವನ ಪಾದವನ್ನು ಕೂಡ ನೋಡಿದ. ಅಭಿ, ಏನಾಯ್ತು? ಅಭಿ ಅವನ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದರೆ ಅಭಿ ಎಚ್ಚರವಾಗಲಿಲ್ಲ. ಅವನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆಂದು ಗೊತ್ತಾದ ರಾಘವ್ ಕೂಡಲೇ ದೀಪ್ತಿಗೆ ಕರೆ ಮಾಡಿ ಅಭಿ ರೂಮ್ಗೆ ಬರಲು ಹೇಳಿದ. ಅಲ್ಲೇ ಬಾಟಲ್ನಲ್ಲಿದ್ದ ನೀರನ್ನು ಸ್ವಲ್ಪ ಅಭಿ ಮುಖಕ್ಕೆ ಎರಚಿ ಅವನು ಸ್ವಲ್ಪವೇ ಕಣ್ಣು ಬಿಟ್ಟಾಗ ಉಳಿದ ನೀರನ್ನು ಕುಡಿಸಿದ. ಮಲಗಿ ತುಸು ಸಾವರಿಸಿದ ನವ. ಅಭಿ, ನಡಿ ಆಸ್ಪತ್ರೆಗೆ ಹೋಗೋಣ. ಅವನ ಕೈ ಹಿಡಿಯುತ್ತಾ ನುಡಿದ. ನೋನು ಬೇಡ, ಐ ಆಮ್ ಓಕೆ ಹೇಳುತ್ತಾ ನೋವಿಗೆ ಮುಖ ಕಿವುಚುತ್ತಾ ಎದ್ದು ಕೂತ. ಅಳುತ್ತಿದ್ದ ಪ್ರಾದ್ಯ ಓಡಿ ಹೋಗಿ ಅವನ ಪಕ್ಕ ಕೂತು ಅವನೆದೆಗೆ ಒರಗಿ ಅವನನ್ನಪ್ಪಿಕೊಂಡಳು. ಅಳ್ಬೇಡ, ನಂಗೇನಾಗಿಲ್ಲ ಹೇಳುತ್ತಾ ಅವಳನ್ನು ಸಮಾಧಾನ ಮಾಡಿದ. ರಾಘವ್ ಕೆಳಗೆ ಕೂತು ಪಾದಕ್ಕೆ ಕಟ್ಟಿದ ಟವೆಲ್ ಬಿಚ್ಚಿದಾಗ ಆಗಿರೋ ಗಾಯ ನೋಡಿ ಅವಕ್ಕಾದ. ಗಾಯ ತುಂಬಾ ಡೀಪ್ ಆಗಿದೆ ಅಭಿ, ಹೇಗಾಯ್ತೋ ಇದೆಲ್ಲ? ಕೇಳಿದ. ಅಭಿ ಉತ್ತರಿಸಲಿಲ್ಲ. ಅಷ್ಟರಲ್ಲಿ ದೀಪ್ತಿ ಅಲ್ಲಿಗೆ ಬಂದಿದ್ದಳು.
ಅಭಿ, ಏನಿದೆಲ್ಲ? ಏನಾಯ್ತು ನಿಂಗೆ? ಕೇಳಿದಳು. ಸಣ್ಣ ಗಾಯ ಆದ್ಗೆ ನೀವ್ಯಾಕ್ ಬರೋಕ್ ಹೋದ್ರಿ? ಹೋಗಿ ಮಲ್ಕೊಳ್ಳಿ, ನನ್ಗೇನು ಆಗಿಲ್ಲ, ನೋವೇನಿಲ್ಲ, ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳಲ್ಲ. ನೋವಿದೆ, ಆದ್ರೆ ಮನಸ್ಸಿಗಾಗಿರೋ ನೋವಿನ ಮುಂದೆ ಈ ನೋವು ಲೆಕ್ಕಕ್ಕಿಲ್ಲ, ನೋವಿನಲ್ಲಿ ಹೇಳಿದ ಅಭಿ. ಅವನೆದೆಗೆ ಹೊರಗಿದ ಪ್ರಾದ್ಯ ತಲೆ ಎತ್ತಿ ಅವನ ಕಡೆಗೊಮ್ಮೆ ನೋಡಿ ಇನ್ನಷ್ಟು ಅವನಿಗೆ ಅಂಟಿಕೊಂಡು, ಪ್ಲೀಸ್ ಅಭಿ, ಆಸ್ಪತ್ರೆಗೆ ಹೋಗೋಣ ಬಾ. ಅವಳ ಹೆಗಲ ಸುತ್ತ ಕೈ ಬಳಸುತ್ತಾ ನೋವಿನಲ್ಲಿಯೂ ನಕ್ಕ. ರಾಘವ್ ದೀಪ್ತಿ ಮುಖ ನೋಡಿಕೊಂಡರು. ಎದ್ದೇಳು ಅಭಿ, ನಡಿ ಆಸ್ಪತ್ರೆಗೆ ಹೋಗಿ ಬರೋಣ, ಹೇಳಿದ ರಾಘವ್ ಅಭಿ ಬೇಡವೆಂದು ಎಷ್ಟು ಹೇಳಿದರೂ ಕೇಳದೆ ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದ. ಪ್ರಾದ್ಯ, ಏನಾಯ್ತು ಅಭಿಗೆ? ಕೇಳಿದಳು ದೀಪ್ತಿ. ಗೊತ್ತಿಲ್ಲ ಅಕ್ಕ, ನಾನು ಮಲ್ಕೊಂಡಿದ್ದೆ, ಹೇಳಿದಳು. ಅವನ ಕಾಲಿಗಾಗಿರೋ ಗಾಯದ ನೋವಿಗಿಂತ ಬೇರೆ ನೋವು ಅವನ ಮುಖದಲ್ಲಿ ಕಾಣಿಸ್ತಿತ್ತು. ಏನೋ ಮನ್ಸಿಗೆ ಹಚ್ಕೊಂಡಿದ್ದಾನೆ. ಎಲ್ಲರ ಸಮಸ್ಯೆ ಬಗೆಹರಿಸೋಕೋಗಿ ಅವನೇ ಏನಾದ್ರೂ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೋ ಏನೋ. ದೀಪ್ತಿ ಹೇಳಿದಾಗ ಪ್ರಾದಿಯಾಗೆ ಇಂದಿನ ದಿನ ಅವಳ ಮತ್ತೆ ಅಭಿ ಮಧ್ಯೆ ನಡೆದ ಮಾತುಕತೆ ನೆನಪಾಯಿತು. ಅಭಿ ಮನಸ್ಸಿನ ನೋವಿಗೆ ನಾನು ಕಾರಣನಾ? ಕೇಳಿಕೊಂಡವಳು ಒಮ್ಮೆ ಉಗುಳು ನುಂಗಿಕೊಂಡಳು. ಅಭಿ ನೋವಿಗೆ ತಾನು ಕಾರಣ ಅನ್ನೋದು ಗೊತ್ತಾದರೆ ದೀಪ್ತಿ ಸುಮ್ಮನಿರಲ್ಲ ಅನ್ನೋದು ಇಷ್ಟು ದಿನದಲ್ಲಿ ಅವಳಿಗೆ ಗೊತ್ತಾಗಿತ್ತು. ರಾಘವ್ ಅಭಿನ ಆಸ್ಪತ್ರೆಗೆ ಕರೆದೊಯ್ದು ಆಳವಾಗಿ ಆದ ಗಾಯಕ್ಕೆ ಡಾಕ್ಟರ್ ಸ್ಟಿಚ್ ಮಾಡಿ ನೋವಿಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರೆದು ಕೊಟ್ಟು ಕಳುಹಿಸಿದರು. ಮನೆಗೆ ಹೋಗಲೆಂದು ಬೈಕ್ ಹತ್ತಿದ ಮೇಲೆ ರಾಘವ್ ಸುಮಾರು ಸಲ ಏನಾಯ್ತೆಂದು ಕೇಳಿದರೂ ಅಭಿ ಮಾತಾಡಲಿಲ್ಲ. ಕೇಳಿ ಸಾಕಾದ ರಾಘವ್ ಅವನು ಹೇಳಲಾರ ಅನಿಸಿ ಮತ್ತೆ ಕೇಳದೆ ಸುಮ್ಮನಾಗಿ ಬೈಕ್ ಮುಂದಕ್ಕೋಡಿಸಿದ. ಇಬ್ಬರು ಬರುವ ದಾರಿಯನ್ನೇ ಕಾಯುತ್ತಾ ಕೂತಿದ್ದರು ಪ್ರಾದ್ಯ ಹಾಗೂ ದೀಪ್ತಿ. ಸದ್ದಾಗದಂತೆ ಅಭಿನ ರೂಮ್ಗೆ ಕರೆದೊಯ್ದ ರಾಘವ್. ಅಭಿಗೆ ಊಟ ತರಲು ಹೇಳಿದಾಗ ದೀಪ್ತಿ ಊಟ ತರುವುದಾಗಿ ಹೇಳಿ ಕೆಳಗಡೆ ಹೋದರೆ ಮತ್ತೆ ಕೊನೆಯ ಬಾರಿ ಎಂಬಂತೆ ಏನಾಯಿತೆಂದು ಕೇಳಿದ. ಅಭಿ ಮಾತ್ರ ಬಾಯಿಗೆ ಬೀಗ ಹಾಕಿಕೊಂಡಿದ್ದ. ದೀಪ್ತಿ ತಟ್ಟೆಗೆ ಊಟ ಹಾಕಿ ತಂದು ಪ್ರಾದ್ಯ ಕೈಗೆ ಕೊಟ್ಟು ಸನ್ನೆಯಲ್ಲೇ ಅಭಿಗೆ ತಿನ್ನಿಸಲು ಹೇಳಿದಳು. ಪ್ರಾದ್ಯ ಅಭಿ ಪಕ್ಕ ಕೂತು ಅನ್ನ ಕಲಸಿ ಅವನ ಬಾಯಿ ಮುಂದೆ ಹಿಡಿದಾಗ ತಿನ್ನಲು ನಿರಾಕರಿಸಿದ ಅಭಿ. ಕೈಗೇನು ಆಗಿಲ್ಲ, ಕೊಡು, ನಾನೇ ತಿಂತೀನಿ, ಹೇಳಿ ತಟ್ಟೆ ಅವಳಿಂದ ಪಡೆದು ಅನ್ನ ಸಾಂಬಾರ್ ಸರಿಯಾಗಿ ಕಲಸಿ 2 ತುತ್ತು ತಿಂದವ 3ನೇ ತುತ್ತು ತಿನ್ನುವಷ್ಟರಲ್ಲಿ ಅವನ ಕಣ್ಣೆಲ್ಲ ತುಂಬಿಕೊಂಡಿತ್ತು. ಮತ್ತೆ ಊಟ ಮಾಡಲಾರದೆ ತಟ್ಟೆ ಕೆಳಗಿಟ್ಟು ಒಂದು ಕೈಯಿಂದ ಮುಖ ಮುಚ್ಚಿಕೊಂಡು ಪುಟ್ಟ ಹುಡುಗನಂತೆ ಬಿಕ್ಕಿ ಬಿಕ್ಕಿ ಅತ್ತ. ಕತೆ ಮುಂದುವರೆಯು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.